ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು 9th ಸ್ಟ್ಯಾಂಡರ್ಡ್ದು ಹುಡುಗನ ಸ್ಕೂಲ್ ಯೂನಿಫಾರ್ಮ್ದು ಶರ್ಟನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ತುಂಬ ಈಸಿ ಮೆಥಡಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಸೈಜ್ಗೆ ನಾನು ನಿಮಗೆ ಮೆಜರ್ಮೆಂಟ್ ತಿಳಿಸ್ತಾ ಇದ್ದೀನಿ. ಲೆಂತ್ ಬಂದು 24 ಇದೆ, ಶೋಲ್ಡರ್ ಬಂದು 15 ಇಂಚು, ಚೆಸ್ಟ್ ಬಂದು 32, ಹಾಗೆ ಹಿಪ್ ಮೆಜರ್ಮೆಂಟ್ ಬಂದು 34 ಇದೆ, ಸ್ಲೀವ್ ಲೆಂತ್ ಬಂದು 9 ಇಂಚು, ಸ್ಲೀವ್ ಫಿಟ್ಟಿಂಗ್ ಬಂದು 12 ಇಂಚು, ಹಾಗೆ ಸ್ಲೀವ್ ಲೂಸ್ ಬಂದು 14 ಇಂಚು. ಈ ಸ್ಲೀವ್ ಲೂಸ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು ನಿಮಗೆ. ಇಲ್ಲ, ನೀವು ಈ ಲೂಸನ್ನು ಮೆಜರ್ಮೆಂಟ್ ತಗೊಂಡ್ರೆ ಸಾಕು, ನಿಮಗೆ ಪರ್ಫೆಕ್ಟಾಗಿ ಆರ್ಮೋಲ್ ರೌಂಡಿಂಗ್ ಬರುತ್ತೆ. ನೋಡಿ ಯಾವ ರೀತಿ ಅಂತೇಳಿ ನೋಡೋಣ. ನೋಡಿ, ಮೊದಲಿಗೆ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, 24 ಇಂಚು ಟೋಟಲ್ ಲೆಂತ್ ಇದೆ. ಅದಕ್ಕಿಂತ ಮುಂಚೆ ನಮಗಿಲ್ಲಿ ಗುಂಡಿ ಪಟ್ಟಿಗೋಸ್ಕರ 1.5 ಇಂಚಿನಷ್ಟು ಮಾರ್ಕನ್ನು ಮಾಡ್ಕೋಬೇಕು. ಹಾಗೆ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕಂತ ಇದೆ ನೋಡಿ ಕೆಳಗಡೆಗೆ. ಇವಾಗ ಟೋಟಲ್ ನಮಗೆ ಲೆಂತ್ ಬೇಕಾಗಿರೋದು ನೋಡಿ 24 ಇಂಚು ಟೋಟಲ್ ಲೆಂತ್ ಇದೆ. ಅದಕ್ಕೆ ನಾವು 2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಸ್ಕೂಲ್ ಯೂನಿಫಾರ್ಮ್ದು ಪ್ರತಿಯೊಂದು ಕೂಡ 2 ಇಂಚು ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಟೋಟಲ್ ನಾನು 26 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 26 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಹಾಗೆ ನೋಡಿ, ಶೋಲ್ಡರ್ ಡೌನಿಂಗನ್ನು ಬಂದು ನೀವು ಈ ಸೈಜ್ಗೆ ನೀವು 2 ಇಂಚ್ ಇಟ್ಟರೆ ಸಾಕು. ಈ ಸೈಜಿಗೆ 2 ಇಂಚು ನೋಡಿ, 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇನ್ನು ಆರ್ಮೋಲ್ ಡೌನಿಂಗ್ ಬಂದು ನೋಡಿ 32 ಚೆಸ್ಟ್ ಇದೆ. ಇದನ್ನು 4ನೇ ಒಂದು ಭಾಗ ಎಷ್ಟು ಬರುತ್ತೆ? 4ನೇ ಒಂದು ಭಾಗ ಅಂದರೆ 32 4ನೇ ಡಿವೈಡ್ ಮಾಡಿದರೆ ನಮಗೆ 8 ಇಂಚ್ ಬರುತ್ತೆ. 8 ಪ್ಲಸ್ ಅದರಲ್ಲಿ 1 ಇಂಚು ಲೆಸ್ ಮಾಡ್ಕೊಳ್ಳಿ. 8ರಲ್ಲಿ 1 ಇಂಚ್ ಲೆಸ್ ಮಾಡ್ಕೊಂಡು 7 ಇಂಚು ಮಾರ್ಕ್ ಮಾಡ್ಕೊಳ್ಳಿ. 7 ಇಂಚು ಅಥವಾ 6.25 ಇಂಚು ಕಡಿಮೆನೇ ಮಾರ್ಕ್ ಮಾಡ್ಕೊಳ್ಳಿ ಹೊಸ್ದಾಗಿ ಹೊಲಿಯೋರು. ನಾನು ನೋಡಿ 7 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆರ್ಮೋಲ್ ಡೌನಿಂಗನ್ನು ಚೆಸ್ಟ್ ಮೆಜರ್ಮೆಂಟ್ನ 4ನೇ ಒಂದು ಭಾಗ ಪ್ಲಸ್ ಮೈನಸ್ 1 ಇಂಚು ಮೈನಸ್ ಮಾಡ್ಕೊಂಡು ನಾನು 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಟೋಟಲ್ ಲೆಂತು. ಹಾಗೆ ನೆಕ್ ವಿಡ್ತನ್ನು ಬಂದು ನೋಡಿ, ಕಾಲರ್ ಸೈಜ್ ಬಂದು 14 ಇಂಚ್ ಇದೆ. ಇದು ನಾನು 2 ಇಂಚು ನೆಕ್ ವಿಡ್ತನ್ನು ಇಡ್ತಾ ಇದ್ದೀನಿ ಕಾಲರ್ ಅಟ್ಯಾಚ್ ಮಾಡಲಿಕ್ಕೆ. ಹಾಗೆ ಶೋಲ್ಡ್ರ್ ಬಂದು 15 ಇದೆ. 15 ಅರ್ಧ ಬಂದು 7.5 ಆಗುತ್ತೆ, ಪ್ಲಸ್ ½ ಇಂಚ್ ಮಾರ್ಜಿನ್ 8 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಕೆಳಗಡೆಗೆ. 1 ಇಂಚು ಡೌನಿಂಗು. ನೋಡಿ, ಇದಕ್ಕೆ ಲೈನನ್ನು ಸೇರಿಸೋಣ. ಇದು ಶೋಲ್ಡ್ರು ಡೌನಿಂಗು, ಹಾಗೆ ಇದು ಆರ್ಮೋಲ್ ಶೇಪ್. ಹಾಗೆ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಚೆಸ್ಟ್ ಬಂದು 32 ಇದೆ. 32 4ರಿಂದ ನಾವು ಡಿವೈಡ್ ಮಾಡಿದರೆ 8 ಇಂಚು ಬರುತ್ತೆ. ನೋಡಿ, 8 ಇಂಚು ಪ್ಲಸ್ 1.5 ಇಂಚು ನಾನು ಎಕ್ಸ್ಟ್ರಾ ಲೂಸಿಂಗನ್ನು ಕೊಡ್ತಾ ಇದ್ದೀನಿ. ಹಾಗೆ ½ ಇಂಚು ಸ್ಟಿಚಿಂಗ್ ಮಾರ್ಜಿನ್, ಟೋಟಲ್ 2 ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. ನೋಡಿ, ನಾನು 8 ಇಂಚು 32 4ನೇ ಒಂದು ಭಾಗ ಬಂದು 8 ಇಂಚ್ ಬರುತ್ತೆ, ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಲೂಸ್ ಮಾರ್ಜಿನ್ ಸೇರಿಸಿ. ಇಲ್ಲಿ ಕೂಡ ಅಷ್ಟೇ 34 ಇದೆ. 34ರಿಂದ 4 ಡಿವೈಡ್ ಮಾಡಿದರೆ ನಮಗೆ 8.5 ಬರುತ್ತೆ. 34ನ್ನ 4ನೇ ಡಿವೈಡ್ ಮಾಡಿದಾಗ ನಮಗೆ 8.5 ಬರುತ್ತೆ. 8.5ಗೆ ಪ್ಲಸ್ 2 ಇಂಚು, ಅಲ್ಲಿಗೆ 10.5 ಇಂಚಿಗೆ ಮಾರ್ಕ್ ಮಾಡ್ಕೊತೀವಿ. ನಾನು ಸ್ವಲ್ಪ ಜಾಸ್ತಿ ಲೂಸಿಂಗನ್ನು ಕೊಡ್ತಾ ಇದ್ದೀನಿ, ನೀವು ನೋಡ್ಕೊಂಡು ಲೂಸಿಂಗನ್ನು ಕೊಡಬೇಕಾಗತ್ತೆ. ನೋಡಿ, ಇದನ್ನು ಸ್ಟ್ರೈಟಾಗಿ ಲೈನ್ ಹಾಕ್ತಾ ಇದ್ದೀನಿ. ಇದಕ್ಕೇನು ಫಿಟ್ಟಿಂಗ್ ಇರಲ್ಲ, ಫಿಟ್ಟಿಂಗ್ ಬೇಕಾದರೆ ನೀವು ಮಾಡ್ಕೋಬೋದು. ಇದು ನಾನು ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಜಿನನ್ನು ಬಂದು ನಾನು ಒಂದು 3/4 ಇಂಚ್ವರೆಗೂ ಹಿಡಿತೀನಿ. ನೋಡಿ, ಬೇಕಾದರೆ ಲೂಸ್ ಇರಲಿ ಅಂತೇಳಿ. ಹಾಗಾಗಿ ನಾನೊಂದು ಚೂರು ಲೂಸಿಂಗನ್ನು ಜಾಸ್ತಿ ಕೊಟ್ಕೊಂಡಿದ್ದೀನಿ. 1.5 ಇಂಚ್ ಕೊಟ್ಟರೆ ಸಾಕು. ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿದ್ರೆ ಅದ್ಮೇಲೆ ಡಿಫ್ರೆಂಟ್ ಆಗುತ್ತೆ. 1.5 ಇಂಚ್ ಲೂಸಿಂಗ್ ಕೊಟ್ಟರೆ ಸಾಕಾಗ್ಬೋದು. ನೋಡಿ, ಇದಕ್ಕೆ ಒಂದು ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಆರ್ಮೋಲ್ ಶೇಪು. ಇವಾಗ ಇದನ್ನು ಕಟ್ ಮಾಡೋಣ. ನೋಡಿ, ನಾನು ನಿಮಗೆ ತೋರಿಸ್ತೀನಿ ಆರ್ಮೋಲನ್ನು ಕರೆಕ್ಟಾಗಿ ಬಂದಿದೆಯಲ್ಲ ಅಂತೇಳಿ. ಬೇಡ ಅಂದರೆ ಫಿಟ್ಟಿಂಗ್ ಬೇಕಂದರೆ ಫಿಟ್ಟಿಂಗ್ ಕೂಡ ಮಾಡ್ಕೋಬೋದು. ನೋಡಿ, ಇದು ಫ್ರಂಟ್ ಪಾರ್ಟು. ಇವಾಗ ಬಂದು ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ಫೋಲ್ಡ್ ಹಾಕೊಂಡಿದ್ದೀನಿ. ಫೋಲ್ಡಿಂಗ್ ಸೈಡನ್ನು ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಸೈಡನ್ನು ಆ ಕಡೆ ಹಾಕೊಂಡಿದ್ದೀನಿ. ನೋಡಿ, ಇವಾಗ ನಾವು ಫ್ರಂಟ್ ಪಾರ್ಟ್ ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಅದನ್ನು ಇಟ್ಟು ಮಾರ್ಕಿಂಗ್ ಮಾಡೋಣ. ನೋಡಿ, ಇಲ್ಲಿ ಫ್ರಂಟ್ ಪಾರ್ಟ್ಗಂತೂ ಬ್ಯಾಕ್ ಪಾರ್ಟು ½ ಇಂಚು ಕಡಿಮೆ ಇರಬೇಕು. ನೋಡಿ, ಇಲ್ಲಿ ಕಾಣಿಸ್ತದೆ ಅನ್ಕೊಂಡಿದ್ದೀನಿ ಮಾರ್ಕಿಂಗು. ½ ಇಂಚು ಕಡಿಮೆ ಇಟ್ಟಿದ್ದೀನಿ ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟಿಗೆ.
ಈ ರೀತಿ ಫೋಲ್ಡ್ ಹಾಕೊಂಡು ಇಲ್ಲಿ ಶೋಲ್ಡ್ರನ್ನ ಈ ಶೋಲ್ಡ್ರ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಲೈನ್ ಹಾಕೋಣ. 7.5 ಇಂಚ್ ಇಟ್ಟಿದ್ದೀವಿ, ಮಾರ್ಜಿನ್ ಸೇರಿಸಿ 8 ಇಂಚು, 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊಂಡು ಈ ಥರ ಶೇಪನ್ನು ಕಟ್ ಮಾಡ್ತೀವಿ. ನೋಡಿ ಗೊತ್ತಾಗುತ್ತೆ. ನೋಡಿ ಇದು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು. ನಾವು ಇವಾಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ನೋಡಿ, ಸ್ಲೀವ್ ಯಾವ ರೀತಿ ಕಟ್ ಮಾಡೋದು ತೋರಿಸ್ತೀನಿ. 9 ಇಂಚು ಸ್ಲೀವ್ ಲೆಂತ್ ಇದೆ, 14 ಇಂಚು ಸ್ಲೀವ್ ಲೂಸ್ ಇದೆ. ನೋಡಿ ಲೂಸ್ ಯಾವುದು, ಲೆಂತ್ ಯಾವುದು, ಫಿಟ್ಟಿಂಗ್ ಯಾವುದು ಗೊತ್ತಾಗುತ್ತೆ ನಿಮಗೆ. ನಾನು 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ 2 ಸ್ಲೀವ್ನು ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ. ನಮಗೆ ಸ್ಲೀವ್ ಲೂಸ್ ಅಂತ ಹೇಳಿದೆ ನಿಮಗೆ. ಸ್ಲೀವ್ ಲೂಸ್ ಅಂದರೆ ನೋಡಿ ನಾವು ಮೆಜರ್ಮೆಂಟ್ ವೇರ್ ಮಾಡಿದಾಗ ಹಾಕೊಂಡಿರ್ತೀವಿ. ನೋಡಿ ಈ ಥರ ಶೋಲ್ಡ್ರಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವಿ, ಅದನ್ನು ನಾನು ಹೇಳ್ತಾ ಇರೋದು. ನೋಡಿ ಅದು 7 ಇಂಚು ಅಂದರೆ 7 ಇಂಚ್ ರೆಡಿ ಇದೆ. ಅಲ್ಲಿಗೆ 1/2 ಇಂಚ್ ಮಾರ್ಜಿನ್ ಸೇರಿಸಿ 7.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಇಲ್ಲಿ ನಾವು ಪಟ್ಟಿ ಮಾಡಲಿಕ್ಕೆ ನೋಡಿ, ಶರ್ಟಿಗೆ ಇದು ಹಾಫ್ ತೊಳಗಿರೋದ್ರಿಂದ ಪಟ್ಟಿ ಮಾಡಲಿಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು 2 ಇಂಚಿನಷ್ಟು ಫೋಲ್ಡಿಂಗಿಗೆ ಬಿಡಬೇಕಿಲ್ಲಿ. ನೋಡಿ ಇದು 2 ಇಂಚು ಪಟ್ಟಿ ಇರಬೇಕು. ಹಾಗೆ ಸ್ಲೀವ್ ಲೆಂತ್ ಬಂದು 9 ಇಂಚಿದೆ. ಇದಕ್ಕೆ ಮಾರ್ಜಿನನ್ನು 1/2 ಇಂಚ್ ಆ್ಯಡ್ ಮಾಡಿ 9.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಹಾಗೆ ಕ್ಯಾಪ್ ಹೈಟ್ ಬಂದು 3.5 ಇಟ್ಟರೆ ಸಾಕು. ನೋಡಿ ಇದು ಕ್ಯಾಪ್ ಹೈಟು. ನಾವು ಮೆಜರ್ಮೆಂಟ್ ತಗೊಂಡಿರುವಾಗ ಈ ಸ್ಲೀವ್ನ ಇಲ್ಲೇ ತಗೋಬೇಕು. ನೋಡಿ ಕಾಣಿಸ್ತಾ ಇದೆ ನಿಮಗೆ. ಹಾಗೆ ಫಿಟ್ಟಿಂಗ್ ಬಂದು ನಮಗೆ 12 ಇಂಚು ಪ್ಲಸ್ 6 ಇಂಚ್ ಬರುತ್ತೆ, 1/2 ಇಂಚು ಮಾರ್ಜಿನ್ನು. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ. ನೋಡಿ ಹತ್ರ ಹಾಗೆ ನೋಡಿ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ಕೇಲ್ ಇದ್ದರೆ ತುಂಬ ಈಸಿಯಾಗಿ ಸೇಪ್ ಮಾರ್ಕ್ ಮಾಡ್ಕೋಬೋದು. ನೋಡಿ ಇದು ಸ್ಲೀವ್ ಸೇಫು, ಇದು ಬ್ಯಾಕ್ ಆರ್ಮೋಲ್ ಸೇಪು. ಇದರಲ್ಲೇ ಸ್ಕೇಲನ್ನು ಈ ರೀತಿ ಇಟ್ಕೊಂಡ್ರೆ ನಮಗೆ ಫ್ರಂಟ್ ಆರ್ಮೋಲ್ ಸೇಪ್ ಕೂಡ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಇದು ಸ್ಲೀವ್ ಕಟ್ಟಿಂಗು ಮಾರ್ಕಿಂಗು. ನೋಡಿ ಇದರಲ್ಲಿ 2 ಪೀಸ್ ಮಾತ್ರ ತಗೊತಾ ಇದ್ದೀನಿ. 2 ಪೀಸ್ ಮಾತ್ರ ತಗೊಂಡು ಇದನ್ನು ಫ್ರಂಟ್ ಸೇಪನ್ನು ಕಟ್ ಮಾಡ್ತಿದ್ದೀನಿ. ನೋಡಿ ಈ ಥರ ಇದು ಫ್ರಂಟು ಬ್ಯಾಕು. ನಾನು ನಿಮಗೆ ಶೋಲ್ಡ್ರನ್ನು ಕಟ್ ಮಾಡಿದ ನಂತರ ತೋರಿಸ್ತೀನಿ ಆರ್ಮೋಲು ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತೇಳಿ. ನೋಡಿ ಇದಕ್ಕೆ ಡಬಲ್ ಶೋಲ್ಡ್ರ್ ಬೇಕು. ನಾನು ಇವಾಗ ಸಿಂಗಲ್ ಶೋಲ್ಡ್ರನ್ನು ಕಟ್ ಮಾಡಿ ತೋರಿಸ್ತೀನಿ. ಇಲ್ಲಾಂದರೆ ಡಬಲ್ ಕೂಡ ಕಟ್ ಮಾಡ್ಕೋಬೋದು. ನೋಡಿ 2 ಫೋಲ್ಡ್ ಹಾಕೊಂಡು ಡಬಲ್ ಕೂಡ ಕಟ್ ಮಾಡ್ಬೋದು. ನೋಡಿ ಶೋಲ್ಡ್ರ್ ಎಷ್ಟಿದೆ, ಮೊದಲಿಗೆ ನಮಗೆ 7.5 ಇಂಚು ರೆಡಿ ಬೇಕು, 15 ಇದೆ. ಅಲ್ಲಿಗೆ 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 8 ಅಲ್ಲಿಗೆ 3.5 ಇಂಚು. ನಾವು ಇಲ್ಲಿ ಒಂದು 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 3.5 ಪ್ಲಸ್ 2 ಇಂಚು ಅಲ್ಲಿಗೆ 5.5ಗೆ ಒಂದು ಮಾರ್ಕಿಂಗು. ಹಾಗೆ ನಾವು ಕೊರಳಿನ ಅಗಲ ಫ್ರಂಟ್ ಪಾರ್ಟಲ್ಲಿ 2 ಇಂಚ್ ಇಟ್ಟಿದ್ದೀವಿ, ಇಲ್ಲಿ 2.25 ಇಂಚ್ ಇಡೋಣ. ನೋಡಿ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ. ಇದು ಶೋಲ್ಡ್ರ್ ಕ್ರಾಸಿಗೋಸ್ಕರ ನಾವು ಫ್ರಂಟ್ ಪಾರ್ಟಲ್ಲಿ 2 ಇಂಚ್ ಇಟ್ಟಿದ್ದೀವಿ, ಅದಕ್ಕೋಸ್ಕರ. ಇಲ್ಲಿ ಎಷ್ಟಿಟ್ಟಿದ್ದೀವಿ, 8 ಇಂಚ್ ಇಟ್ಟಿದ್ದೀವಿ. ಇಲ್ಲಿ 8.25 ಇಡಿ, ಅಂದರೆ ಕರೆಕ್ಟಾಗಿ ಬರುತ್ತೆ. 8.25 ಇಟ್ಟರೆ ಇಟ್ಟು ಇದಕ್ಕೆ ಒಂದು ಲೈನ್ ಹಾಕೋಣ. ಇದು ಶೋಲ್ಡ್ರ್ ಆಯಿತು. ಹಾಗೆ ಇದಕ್ಕೆ ನೋಡಿ ಬಾಕ್ಸ್ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು. ಇದು ಶೋಲ್ಡ್ರ್ ಕ್ರಾಸು. ಹಾಗೆ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಬೇಕಾಗುತ್ತೆ. ನಿಮಗೆ ತೋರಿಸ್ತೀನಿ ಶೋಲ್ಡ್ರು ಯಾವ ರೀತಿ ಬರುತ್ತೆ ಅಂತೇಳಿ. ಶೋಲ್ಡ್ರನ್ನ ಒಂದೇ ಸರಿ ಕಟ್ ಮಾಡಿದ್ದೀನಿ. ಇವಾಗ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಈ ರೀತಿ ಇಟ್ಕೊಂಡಿದ್ದೀನಿ. ಶೋಲ್ಡ್ರ್ ಕೂಡ ಕರೆಕ್ಟಾಗಿ ಅಟ್ಯಾಚ್ ಆಗುತ್ತೆ. ಈ ರೀತಿ ಅಟ್ಯಾಚ್ ಮಾಡಿದ ನಂತರ ಇದನ್ನು ವಾಪಸ್ ಈ ರೀತಿ ಹಾಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಇವಾಗ ಬಂದು ನೋಡಿ ಈ ರೀತಿ ಇಟ್ಕೊಂಡ್ರೆ ನಮಗೆ ಇನ್ನೂ ಕೂಡ ತೆಗಿಬೇಕಾಗತ್ತೆ. ನೋಡಿ ಇನ್ನೂ ಕೂಡ ನಾವು ಜಾಸ್ತಿ ಇದನ್ನು ತಗೋಬೇಕು. ಅಂದರೆ ಒಂದು 1/2 ಇಂಚು ಹೇಳಿದ್ನಲ್ಲ, 1/2 ಇಂಚ್ ಕಡಿಮೆ ಏನು ಮಾಡಿದ್ದೀವಲ್ಲ, ಇನ್ನು 1/2 ಇಂಚ್ ಇದರಲ್ಲಿ ತೆಗೆದ್ರೆ ಕರೆಕ್ಟಾಗಿ ಬರುತ್ತೆ ಸ್ಲೀವ್ಗೂ ಕೂಡ. ಅಂದರೆ ನಿಮಗೆ ಅಟ್ಯಾಚ್ ಮಾಡಿದರೆ ಒಂದು ಫಿನಿಶಿಂಗ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಅಟ್ಯಾಚ್ ಮಾಡಿ ತೋರಿಸ್ತೀನಿ ಒಂದು ವಿಡಿಯೋದಲ್ಲಿ ನಿಮಗೆ.
ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.